ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಇದ್ದೇನೆ. ಇಲ್ಲಿ ನಾನು ಇವತ್ತು ಕುಸ್ವಾರನ ಮಾಡ್ತಾ ಇದ್ದೇನೆ, ಕ್ರಿಸ್ಮಸ್ ಕುಸ್ವಾರ. ಇಲ್ಲಿ ನಾನೀಗ ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಾನು ಇದರಲ್ಲಿ 1.5 kg ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ಹಾಕಿದ್ದೇನೆ. ಓಕೆ, ಇಲ್ಲಿವಾಗ ಮೈದಾ ಹಿಟ್ಟು ಸೇರಿಸಿ ಆಗಿದೆ. ಇದಕ್ಕೆ ಇವಾಗ ನಾನು 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಏಲಕ್ಕಿ ಸ್ವಲ್ಪ ಗುದ್ದಿದ್ದೇನೆ, ನಾನು ಏಲಕ್ಕಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇವಾಗ ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ನಾನು ಸಕ್ಕರೆಯನ್ನು ಆಲ್ರೆಡಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಬೋದು. ಕಡಿಮೆ ಸ್ವೀಟ್ ಇಷ್ಟಪಡೋರು ಕಡಿಮೆ ಸಹ ಹಾಕ್ಬೋದು. ನಾನು ಇದರಲ್ಲಿ 1 ಕಪ್ ಆಗುವಷ್ಟು ಹಾಕಿದ್ದೇನೆ. ಇವಾಗ ನಾನು ತುಪ್ಪವನ್ನು ಸೇರಿಸ್ತಿದ್ದೇನೆ. ಸ್ವಲ್ಪ ತುಪ್ಪ ಸೇರಿಸಿದ್ರೂ ಸಾಕು. ಕೊನೆಗೆ ಇವಾಗ ನಾನು ಕಾಯಿ ಹಾಲನ್ನು ಇದರಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. 1 ಇಡೀ ಕಾಯಿದು ಹಾಲನ್ನು ಮಾಡಿಟ್ಟಿದ್ದೇನೆ, ದಪ್ಪ ಹಾಲು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಬೇಕಾದಷ್ಟು ಕಾಯಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ, ಒಮ್ಮೆಲೆ ಹಾಕಿದರೆ ಜಾಸ್ತಿ ಆಗ್ತದೆ. ಈ ಸಕ್ಕರೆ ಉಪ್ಪು ಎಲ್ಲ ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಚಪಾತಿ ಮಾಡುವಾಗ ಹೇಗೆ ಮಿಕ್ಸ್ ಮಾಡ್ಕೊಳ್ತಾರಲ್ವ, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನಿದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ತೋರಿಸ್ತೇನೆ. ಇಲ್ಲಿವಾಗ ಆಲ್ಮೋಸ್ಟ್ ಆಗಿದೆ. ಇದನ್ನು ಸಹ ಚೆನ್ನಾಗಿ ಥರ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ ಆಗಿದೆ ನೋಡಿ, ಇಷ್ಟು ಸಾಫ್ಟ್ ಆಗಿದೆ. ಇದನ್ನು ಇವಾಗ 20 ಮಿನಿಟ್ಸ್ ಆದರೂ ಹೀಗೆ ಇಟ್ಟು ಮತ್ತೆ ಕಿಡಿಯೋ ಕುಸ್ವಾರ ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ, ಇಲ್ಲಿ ಇವಾಗ 20 ಮಿನಿಟ್ಸ್ ಆಗಿದೆ. ಇಲ್ಲಿವಾಗ 20 ಮಿನಿಟ್ಸ್ ಆಗಿದೆ ನೋಡಿ, ತುಂಬ ಸಾಫ್ಟ್ ಆಗಿದೆ. ಇಲ್ಲಿ ನಾನೊಂದು ಹೊಸತ್ತು ಕೋಮ್ ತಗೊಂಡಿದ್ದೇನೆ ಬಾಚಣಿಗೆ. ಇದಕ್ಕೆ ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಹೀಗೆ ನಾನು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟಿದ್ದು ಪುಡಿಯನ್ನು ಹಾಕ್ಕೊಂಡೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಸಕ್ಕರೆ ಹಾಕಿದ್ರಿಂದ ಅದೊಂಥರ ಸಕ್ಕರೆ ನೀರು ಬಿಡ್ತದಲ್ವ, ಆಗ ಸ್ವಲ್ಪ ಇದಾಗ್ತದೆ. ಹಾಗಾಗಿ ಸ್ವಲ್ಪ ಇದು ಮೈದಾ ಪೌಡ್ರ್ ಹಾಕ್ಕೊಂಡು ಮಾಡ್ತೇನೆ ನೋಡಿ. ಈ ರೀತಿ ಶೇಪ್ ಬರಬೇಕು, ಕಿಡಿಯೋ ಅಂತ ಹೇಳ್ತಾರೆ ಇದಕ್ಕೆ. ನಾನು ಇದೇ ರೀತಿಯಾಗಿ ನಿಮಗೆ ಮಾಡಿ ತೋರಿಸ್ತೇನೆ ನೋಡಿ. ಸಕ್ಕರೆ ಹಾಕಿದ್ರಿಂದ ಸ್ವಲ್ಪ ಸ್ಟಿಕ್ಕಿ ಆದಾಗೆ ಉಂಟು. ನಾನು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಗ ಸ್ವಲ್ಪ ಒಳ್ಳೆ ಆಗ್ತದೆ, ಇಲ್ಲಾಂದರೆ ಕಷ್ಟ ಆಗ್ತದೆ, ಅಂಟ್ಕೊಳ್ತದೆ ಇದು. ನೋಡಿ, ಈ ರೀತಿಯಾಗಿ ಮಾಡಬೇಕು. ತುಂಬ ಟೈಮ್ ಆಗ್ತದೆ ಮಾತ್ರ ಇದು. ನೋಡಿ, ಇಲ್ಲಿ ನಾನು ಮಾಡಿಟ್ಟಿದ್ದೇನೆ.
ಇದೇ ರೀತಿಯಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇವಾಗ ನಾನಿಷ್ಟು ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ಇವಾಗ ಫ್ರೈ ಮಾಡಬೇಕು. ಇದು ಜಾಸ್ತಿ ಹೊತ್ತು ಇಟ್ಟರೆ ಸ್ವಲ್ಪ ನೀರು ಬಿಟ್ಟಾಗ ಆಗ್ತದೆ. ಅದಕ್ಕೆ ನಾನು ಇಷ್ಟಿಷ್ಟನ್ನೇ ಮಾಡಿ ಎಣ್ಣೆಗೆ ಬಿಡ್ತೇನೆ. ನಾನು ಹೇಗೆ ಫ್ರೈ ಮಾಡೋದಂತ ತೋರಿಸ್ತೇನೆ. ಇವಾಗ ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಗುಳ್ಳ ಫ್ರೈ ಮಾಡಿದ್ದು, ಹಾಗಾಗಿ ಸ್ವಲ್ಪ ಎಣ್ಣೆ ಕಪ್ಪಾಗಿದೆ. ಅದು ಎಣ್ಣೆ ಸಹ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಅದರಲ್ಲಿ ಮಾಡಬೇಕಾಗ್ತದೆ. ಇದು ತುಂಬ ಅಂಟಾಗ್ತದಲ್ವ, ಹಾಗಾಗಿ ಒಂದೊಂದೇ ಬಿಡಬೇಕು. ನಾನಿವಾಗ ಎಲ್ಲ ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ. ಸ್ವಲ್ಪ ಸ್ಲೋ ಸಹ ಇಡ್ತೇನೆ ಇವಾಗ ಗ್ಯಾಸ್ ನಾನು, ಯಾಕಂತ ಹೇಳಿದರೆ ಅದು ಒಳಗಿಂದ ಒಳ್ಳೆ ಬೇಯಬೇಕು. ಹಾಗೆ ನಾನು ನೆಕ್ಸ್ಟ್ ಫ್ರೈ ಎಲ್ಲ ಆದಮೇಲೆ ತೋರಿಸ್ತೇನೆ. ಇಲ್ಲಿ ಇವಾಗ ಫ್ರೈ ಆಗಿದೆ. ನಾನು ಆಲ್ರೆಡಿ ಒಂದು 2-3 ರೌಂಡ್ ಫ್ರೈ ಮಾಡಿ ಸಹ ನಾನು ಮಾಡಿಟ್ಟಿದ್ದೇನೆ. ಇನ್ನೂ ಕೂಡ ತುಂಬ ಉಂಟು ಮಾಡಲಿಕ್ಕೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೂ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.